ಬೆಂಗಳೂರಿನ ಜನರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಈಗ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಫ್ರೀ ಪಾರ್ಕಿಂಗ್ ಇಲ್ವೇ ಇಲ್ಲ. ಬೆಂಗಳೂರಿನ ಜನರಿಗೆ ಬಿಗ್ ಶಾಕ್ ಇದು. ಇನ್ನು ಮುಂದೆ ಫ್ರೀ ಪಾರ್ಕಿಂಗ್ ಮಾಡಿದ್ದೇ ಆದರೆ ಫೈನ್ ಫಿಕ್ಸು. ಎಲ್ಲೋ ಒಂದು ಕಡೆ ಜಾಗ ಇದೆ, ಫ್ರೀಯಾಗಿ ಪಾರ್ಕ್ ಮಾಡ್ತೀನಿ ಅಂತಂದರೆ ಫೈನು. ಸೈಕಲ್ ಹೊರತುಪಡಿಸಿ ಎಲ್ಲ ವಾಹನಗಳಿಗೆ ಶುಲ್ಕ ವಸೂಲಿ ಮಾಡಲಾಗುತ್ತೆ. ಕರಡು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಬಗ್ಗೆ ಕರಡು ಅಧಿಸೂಚನೆಯನ್ನೇ ಹೊರಡಿಸಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಷ್ಟೀಕರಣ ಕೂಡ ನೋಡಬೇಕಾಗತ್ತೆ. ಈಗ ಇದು ಬೆಂಗಳೂರಿಗೆ ಭಾರಿ ಶಾಕು. ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗು. ರಸ್ತೆಗಳನ್ನು ABC ಮಾದರಿಗಳಾಗಿ ವಿಂಗಡಿಸಿ ಶುಲ್ಕ ವಸೂಲಿ ಮಾಡಲಾಗುತ್ತೆ. ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೂ ಫ್ರೀ ಪಾರ್ಕಿಂಗ್. ರಾತ್ರಿ ಸಮಯದಲ್ಲಿ ಮಾತ್ರ ಫ್ರೀ ಪಾರ್ಕ್ ಮಾಡೋದಕ್ಕೆ ಅವಕಾಶ ಇದೆ. ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಕಡ್ಡಾಯ. ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ಯಾರೂ ಕೂಡ ವಾಹನ ನಿಲ್ಲಿಸುವಂತಿಲ್ಲ. ಎಲ್ಲಾದರೂ ಒಂದು ಕಡೆ ಸಿಗ್ನಲ್ ಇದೆ ಅಂದರೆ ಅದರ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾರೂ ಕೂಡ ವೆಹಿಕಲ್ಗಳನ್ನು ನಿಲ್ಲಿಸೋ ಹಾಗಿಲ್ಲ. ಅದರಲ್ಲೂ ಉಪಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಮಾಲೀಕರ ಜೇಬಿಗೆ ಕತ್ತರಿ ಬೀಳತ್ತೆ. ಮನೆ ಮಾಲೀಕರೇ ಶುಲ್ಕ ಪಾವತಿಸುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಬಾಡಿಗೆದಾರರಿಗೆ ಮನೆ ಮಾಲೀಕರಿಂದಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಉಪಮುಖ್ಯ ರಸ್ತೆಗಳ ಒಂದು ಜಾಗದಲ್ಲಿ ಏನೋ ಮನೆ ಬಾಡಿಗೆ ಕೊಡ್ತೀನಿ, ನಾನು ಅಪಾರ್ಟ್ಮೆಂಟ್ ಬಾಡಿಗೆ ಕೊಡ್ತೀನಿ, ಏನೋ ಆಚೆ ನಿಲ್ಲಿಸ್ಕೊಳ್ತಾರೆ ವೆಹಿಕಲ್ಲು, ಆ ರೀತಿ ನಡೆಯಲ್ಲ. ಯಾರು ಮನೆ ಬಾಡಿಗೆಗೆ ಕೊಡ್ತಾ ಇದ್ದಾರೆ ಅವರು ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಒಂದು ವೇಳೆ ಏನಾದರೂ ಹೊರಗಡೆ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ರೆ ಅದನ್ನು ಕೂಡ ಮನೆ ಮಾಲೀಕರೇ ಭರಿಸಬೇಕಾಗುತ್ತೆ. ಹೀಗಾಗಿ ಸಹಜವಾಗಿ ಮನೆ ಮಾಲೀಕರಂತರೂ ಯಾರೂ ಭರಿಸೋದಿಲ್ಲ. ಅದನ್ನು ಯಾರು ಬಾಡಿಗೆಗೆ ಮನೆ ಪಡ್ಕೊಂಡಿರ್ತಾರೆ ಅಂಥವ್ರ ಮೇಲೆ ಹಾಕುವಂಥದ್ದು ಖಚಿತ. ಹೀಗಾಗಿ ಬೆಂಗಳೂರು ಜನಸಾಮಾನ್ಯರ ಜೇಬು ಮತ್ತಷ್ಟು ಸುಡುವಂಥದ್ದು ಬಹುತೇಕ ಖಚಿತ ಆಗಿದೆ.